ನಮಸ್ಕಾರಗಳು. ನಾನು ಬಸವರಾಜ್ ಸರ್. ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 2ನೇ ತರಗತಿ ಕನ್ನಡ ನಲಿಕಲಿ ಮೆಟ್ಟಿಲು ಸಂಖ್ಯೆ 225 ಮೈಲುಗಲ್ಲು 18ರ ಮೇಲಿನ ಅಭ್ಯಾಸವನ್ನು, ಸಮಗ್ರ ಮೌಲ್ಯಮಾಪನ ಈ ಅಭ್ಯಾಸವನ್ನು ತಿಳಿದುಕೊಳ್ಳೋಣ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಇಲ್ಲಿ ಪ್ರಿಯರೇ, ಇಲ್ಲಿ ಪದ ರಚನೆ ಮಾಡು ಅಂತ ಕೊಟ್ಟಿದ್ದಾರೆ. ಒಂದು ಪ್ರಶ್ನೆ ಇದೆ. ಕೆಳಗಿನ ಎಲ್ಲ ಅಕ್ಷರಗಳನ್ನು ಬಳಸಿಕೊಂಡು ಕನಿಷ್ಠ 10 ಅರ್ಥಪೂರ್ಣ ಪದ ರಚನೆ ಮಾಡು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಎಲ್ಲ ಅಕ್ಷರಗಳನ್ನು ಬಳಸಿಕೊಂಡು ಪದ ರಚನೆಯನ್ನು ಮಾಡೋಣ, ಹೌದಲ್ವಾ? ಸ್ಟಾರ್ಟ್ ಮಾಡೋಣ. ರಕ್ತ, ಹೌದಲ್ವಾ? ರಕ್ತ, ಓಕೆ, ಒಂದಾಯಿತು. ಎರಡನೇದ್ದು ನೇತ್ರ, ವೆರಿ ಗುಡ್. ಇಲ್ಲಿ ಕೆಳಗಡೆ ಸಮಸ್ಯೆ ಆಗತ್ತೆ ಅಂತ ಇಲ್ಲಿ ಬರಿತಾ ಇದ್ದೀನಿ, ನೇತ್ರ, ಓಕೆನಾ? ಮೂರನೇದು ನೋಡೋಣ, ಎಲ್ಲಿ ಹೊಂದುತ್ತೆ? ದಾರ, ವೆರಿ ಗುಡ್, ದಾರ, ಹೌದಲ್ವಾ? ನಾಲ್ಕನೇದು ದಾರ ಆಯಿತು. ದರ ಅಂದರೆ ರೇಟು, ದರ, ಹೌದಲ್ವಾ? ಆಮೇಲೆ ಐದನೇದು ಹೋ, ಅವ್ವ, ಬೇಗನೆ ಸಿಕ್ತು ನೋಡಿ, ಅವ್ವ, ಕೆಳಗಡೆ ಬರ್ತಿದ್ದೀನಿ, ಅವ್ವ, ಓಕೆನಾ? ಇನ್ನು ಈ ಕಡೆ ನೋಡೋಣ. ಆರನೇದು ಏನು ಸಿಗುತ್ತೆ? ಉಯ್ಯಾಲೆ, ಬೇಗನೆ ಸಿಕ್ತು, ಉಯ್ಯಾಲೆ, ಓಕೆನಾ? ಏಳನೇದು ನೋಡೋಣ. ಪತ್ರ, 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 ಹೌದಲ್ವಾ? ಆಮೇಲೆ ಎಂಟನೇದ್ದು ಸಿಕ್ತಲ್ವಾ? ಅನ್ನ, 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 ಹೌದಲ್ವಾ? ಒಂಬತ್ತನೇದು ನೋಡೋಣ. ಒಂಬತ್ತನೇದ್ದು ಏನು ಸಿಗುತ್ತೆ? ಸಿಕ್ತು, ಪ್ರಸ್ತುತ, ಪ್ರಸ್ತುತ, ಹೌದಲ್ವಾ? ಆಮೇಲೆ 10ನೇದು ನೋಡೋಣ ಏನಿದೆ ಅಂತ. 10ನೇದು ಸಿಂಪಲ್, ತಕ್ಕ, 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 ಹೌದಲ್ವಾ? ಈ ರೀತಿಯಾಗಿ ಮಕ್ಕಳೇ ನಾವು ಯೋಗ್ಯ ಪದಗಳನ್ನು, ಅರ್ಥಪೂರ್ಣ ಪದಗಳನ್ನು ಹುಡುಕಬೇಕು. ಮುಂದಿನ ಅಭ್ಯಾಸ ನೋಡೋಣ. ಇಲ್ಲಿ ಮೈಲುಗಲ್ಲು 18 ಮೆಟ್ಟಿಲು ಸಂಖ್ಯೆ 225ರ ಮೇಲೆ ಸಮಗ್ರ ಮೌಲ್ಯಮಾಪನ, ಮಾದರಿಯಂತೆ ಪದಗಳ ಸರಿಯಾದ ರೂಪ ಬರೆ ಅಂತ ಹೇಳಿದ್ದಾರೆ. ಮಾದರಿ ಏನು ಕೊಟ್ಟಿದ್ದಾರೆ? ಮಾದರಿಯಂತೆ ಹೇಳಿದರೆ, ಮಾದರಿ ಏನು ಕೊಟ್ಟಿದ್ದಾರೆ ಅಂದರೆ, ನಮ್ಮ ಊರಿನಲ್ಲಿ ತ್ರೇಜ ನಡೆಯುತ್ತದೆ, ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುತ್ತದೆ. ಅಂದರೆ ಈ ಒಂದು ಪದವನ್ನು ಅವರು ಉಲ್ಟಾ ಬರೆದಿದ್ದಾರೆ, ಹೌದಲ್ವಾ? ಅದನ್ನೇ ನಾವು ಸರಿಪಡಿಸಿ ಬರೀಬೇಕಾಗಿದೆ, ಹೌದಲ್ವಾ? ಕೆಳಗಡೆ ನೋಡೋಣ ಏನಿದೆ ಅಂತ. ಒಂದನೇದು, ಅಜ್ಜ ಅಜ್ಜಿ ಶುಭ ನಿಲ್ದಾಣಕ್ಕೆ ಬಂದರು. ಇಲ್ಲಿ ನಾನು ಅದಲು ಬದಲಾದ ಪದವನ್ನು ಮಾತ್ರ ಸರಿಪಡಿಸ್ತೀನಿ, ವಾಕ್ಯವನ್ನು ನೀವು ನಂತರ ಬರೆಯಿರಿ. ಇಲ್ಲಿ ಶುಭ ಅಂತ ಇದೆ, ಇಲ್ಲಿ ಅಜ್ಜ ಅಜ್ಜಿ ನೀವು ಬಸ್ಸು ನಿಲ್ದಾಣಕ್ಕೆ ಅಂತ ಬರೀಬೇಕು. ಬಸ್ಸು ನಿಲ್ದಾಣಕ್ಕೆ ಬಂದರು ಅಂತ ನೀವು ಬರೀಬೇಕು, ಓಕೆನಾ? ಇಲ್ಲಿ ತುಂಬ ಸಮಯ ಬೇಕು ಅಂತ ನಾನು ಬರಿತಾ ಇಲ್ಲ. ಮುಂದೆ, ಅನ್ನ ತಿಂದ ಮನೆಗೆ ಅನ್ನಕ ಹಾಕಬೇಡ, ಇಲ್ಲಿ ತಪ್ಪಾಗಿದೆ. ಇದು ಕಣ್ಣಬೇಕು,
ಹೌದಲ್ವಾ? ನೀವೇನು ಬರೀಬೇಕು? ಅಣ್ಣ ತಿಂದ ಮನೆಗೆ ಕನ್ನ ಹಾಕಬೇಡ ಅಂತ ಬರೀಬೇಕು. ಹೌದಾ? ಯಾವ ಪದ ತಪ್ಪಾಗಿದೆಯೋ ಅದನ್ನು ಮಾತ್ರ ನಾನು ಸರಿಪಡಿಸಿ ಬರಿತಾ ಇದ್ದೀನಿ. ಓಕೆ. ಮುಕ್ತಳ ಮನೆಯ ಮುಂದೆ ಗೋರಂಟಿ ಡಗಿ ಇದೆ. ಹಾಂ, ಇಲ್ಲಿ ತಪ್ಪಿದೆ. ಡಗಿ ಅಲ್ಲ, ಅದು ಗಿಡ. ಓಕೆ. ಮುಂದೆ ಕ್ಷತ್ರನಗಳನ್ನು ಎಣಿಸಲು ಸಾಧ್ಯವಿಲ್ಲ, ಇದು ತಪ್ಪಾಗಿದೆ. ಅದು ನಕ್ಷತ್ರಗಳನ್ನು ಅಂತ ಬರೀಬೇಕು. ಹೌದಲ್ವಾ? ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಿಲ್ಲ. ಇದ್ಯಾವುದು ತಪ್ಪಾಗಿದೆ? ಹಾವು ರನೆಸೆದುರಾಗಿ ಇಲಿಯನ್ನು ಹಿಡಿಯಿತು, ಅಲ್ಲ, ಇದು ತಪ್ಪಾಗಿದೆ. ಸರ್ರಣೆ. ಹೌದಲ್ವಾ? ಹೀಗೆ ಅಭ್ಯಾಸವನ್ನು ಮಾಡಬೇಕು ಮಕ್ಕಳೇ. ಮುಂದಿನ ಅಭ್ಯಾಸ ನೋಡೋಣ. ಇಲ್ಲಿ ಮೈಲುಗಲ್ಲು 18 ಮೆಟ್ಟಿಲು ಸಂಖ್ಯೆ 225 ಮೇಲೆ ಸಮಗ್ರ ಮೌಲ್ಯಮಾಪನ. ಇಲ್ಲಿ ಚಿತ್ರಗಳಿಗೆ ಪದ ಹೊಂದಿಸುವಂತೆ ಇದೆ, ಗೆರೆ ಎಳೆದು. ಹೌದಲ್ವಾ? ಈ ಚಿತ್ರಗಳನ್ನು ಕೊಡಲಾಗಿದೆ, ಗೆರೆ ಎಳೆದು ನಾವು ಹೊಂದಿಸೋಣ. ಓಕೆ. ಇಲ್ಲಿ ಇದೇನು? ತ್ರಿಶೂಲ. ಇಲ್ಲಿದೆ ತ್ರಿಶೂಲ, ಅದಕ್ಕೆ ಹೊಂದಿಸೋಣ ನಾವು. ಓಕೆ. ತ್ರಿಶೂಲ ಹೊಂದಿಸಿದ್ದೀನಿ, ನೋಡಿದ್ರಲ್ಲ. ಆಮೇಲೆ ಇದು ಕುರ್ಚಿ, ಇಲ್ಲೇ ಇದೆ ಕುರ್ಚಿ. ಅಜ್ಜಿ, ಅಜ್ಜಿ ಇಲ್ಲೇ ಇದೆ. ಹೌದಲ್ವಾ? ಬೆಕ್ಕು, ಬೆಕ್ಕು ಇಲ್ಲೇ ಇದೆ. ಹೌದಲ್ವಾ? ಹೆಬ್ಬಾವು, ಹೆಬ್ಬಾವು ಇಲ್ಲೇ ಇದೆ. ಹೊಂದಿಸಿದ್ವಿ. ಮುಂದಿನ ಅಭ್ಯಾಸವನ್ನು ನೋಡೋಣ. ಮೈಲುಗಲ್ಲು 18 ಮೆಟ್ಟಿಲು ಸಂಖ್ಯೆ 225 ಮೇಲಿನ ಸಮಗ್ರ ಮೌಲ್ಯಮಾಪನ. ಚಿತ್ರ ನೋಡಿ ಬಿಟ್ಟ ಸ್ಥಳವನ್ನು ತುಂಬು ಅಂತ ಇದೆ. ಹೌದಾ? ಇಲ್ಲಿ ನೋಡೋಣ. ಟಿಮ್ದಲ್ಲಿ ಹಾವುಗಳು ಇರುತ್ತವೆ. ಇದೇನು? ಹುತ್ತ. ಹುತ್ತದಲ್ಲಿ, ಹುತ್ತದಲ್ಲಿ. ಓಕೆ. ಎರಡನೇದು, ಅಜ್ಜನು ಕಣ್ಣಿಗೆ ಟಿಮ್ ಹಾಕಿಕೊಂಡಿರುವನು. ಏನಿದು? ಕನ್ನಡಕ. ಕನ್ನಡಕ. ಓಕೆ. ಮೂರನೇದು, ತಿಮ್ಮನು ಟಿಮ್ಯನ್ನು ಸಾಕಿದ್ದಾನೆ. ಇದೇನು? ಎಮ್ಮೆ. ಎಮ್ಮೆ ಸಾಕಿದ್ದಾನೆ ತಿಮ್ಮ. ಓಕೆ. ನಾಲ್ಕನೇದು, ಮಕ್ಕಳು ಟಿಮ್ ಆಟ ಆಡುತ್ತಿದ್ದಾರೆ. ಯಾವುದು? ಜೋಕಾಲಿ. ಓಕೆ. ಐದನೇದು ನೋಡೋಣ. ಸುಮಳು ಟಿಮ್ ಎಲ್ಲಿ ನೀರು ಹಿಡಿಯುತ್ತಾಳೆ. ಏನಿದು? ನಲ್ಲಿ ಅಥವಾ ನಳ. ಓಕೆ. ಮುಂದೆ ಮಾದರಿಯಂತೆ ಒತ್ತಕ್ಷರ ಇರುವ ಪದ ಪರೆ ಅಂತ ಕೊಟ್ಟಿದ್ದಾರೆ. ಮಾದರಿ ಜ ಅಜ್ಜ, ಈ ರೀತಿಯಾಗಿ ಗ ಹಗ್ಗ, ಹಗ್ಗ. ಪ ಅಪ್ಪ. ಓಕೆ. ತ ಅತ್ತ. ಮ ಅಮ್ಮ. ಕ ಅಕ್ಕ. ಓಕೆ. ಇದೇ ರೀತಿಯಾಗಿ ನಾವು ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಬೇಕು. ಮುಂದಿನ ಅಭ್ಯಾಸ ನೋಡೋಣ. ಇಲ್ಲಿ ಸೂಚನೆ, ಚಿತ್ರಕಥೆಯನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುವಂತ ಇದೆ. ನೋಡೋಣ. ಕಾಡಿನ ಸಿಂಹ ನಾನೇ ಬಲಶಾಲಿ ಎಂದು ಕೂಗಿ ಹೇಳಿತು. ಎಲ್ಲರಿಗೂ ತೊಂದರೆ ಕೊಡಲು ಶುರು ಮಾಡಿತು. ಮೊಲವು ಅದಕ್ಕೆ ತಕ್ಕ ಪಾಠ ಕಲಿಸಬಯಸಿತು. ಸಿಂಹದ ಬಳಿಗೆ ಬಂದಿತು. ನಿನಗಿಂತ ಬಲಶಾಲಿಯ ತೋರಿಸುವೆನು ಬಾ ಎಂದಿತು. ಬಾವಿಯ ಬಳಿ ಕರೆದು ಇರುಕು ಎಂದಿತು. ಸಿಂಹವು ತನ್ನದೇ ಬಿಂಬ ನೋಡಿತು. ಅದನ್ನು ಹಿಡಿಯಲೆಂದು ಬಾವಿಗೆ ಹಾರಿತು. ಬಾವಿಯೊಳಗೆ ಮುಳುಗಿ ಪ್ರಾಣ ಬಿಟ್ಟಿತು. ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. ಇಲ್ಲಿದೆ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಕಾಡಿನ ಸಿಂಹ ಏನೆಂದು ಕೂಗಿ ಹೇಳಿತು? ಬರಿತೀನಿ. ನಾನೇ ಬಲಶಾಲಿ ಎಂದು ಕೂಗಿ ಹೇಳಿತು. ಸಿಂಹಕ್ಕೆ ಪಾಠ ಕಲಿಸಲು ಯಾರು ಬಯಸಿದರು? ಮೊಲ. ಹೌದಲ್ವಾ? ಸಿಂಹ ಬಾವಿಯಲ್ಲಿ ಏನು ನೋಡಿತು? ತನ್ನದೇ ಬಿಂಬ ನೋಡಿತು. ಹೌದಲ್ವಾ? ಸಿಂಹ ತನ್ನ ಪ್ರಾಣವನ್ನು ಎಲ್ಲಿ ಬಿಟ್ಟಿತು? ಬಾವಿಯೊಳಗೆ. ಬಾವಿಯೊಳಗೆ.
ಓಕೆ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಅಭ್ಯಾಸವನ್ನು ಮಾಡಬೇಕು. ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ತರ್ತಾ ಇರ್ತೀನಿ. ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಬಾಯ್.